ನಿಮಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ಯಾಕೆ ನೀವು ಅಂಥವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಾ? ನಾನು ಕೇಳೋದೇನೆಂದರೆ, ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ಯಾಕೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಾ? ನೋಡಿ, ಕೆಲವರು ನಿಜವಾಗ್ಲೂ ಬದಲಾಗಲೇಬೇಕು ನೀವು. ಯಾಕಂದರೆ ರಾಯರ ಮಕ್ಕಳು ನೀವು, ರಾಯರನ್ನ ನಂಬ್ತೀರಾ ಅನ್ನೋಗೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ರೀತಿಯ ಭಕ್ತಾದಿಗಳು ಕೂಡ ರಾಯರಿಗಿದ್ದಾರೆ, ಎಲ್ಲ ರೀತಿಯ ನೋವನ್ನು ಕೂಡ ರಾಯರು ವಿಚಾರಿಸ್ತಾರೆ. ಅದಕ್ಕಾಗಿ ಈ ಒಂದಿಷ್ಟು ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಕೆಲವರು ಬದಲಾಗಲೇಬೇಕು ನೀವು. ಯಾಕಂತ ಅಂದರೆ ಇಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಒಳ್ಳೆತನವನ್ನು ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಂಬಿಟ್ಟು, ಅದನ್ನೇ ವೀಕ್ನೆಸ್ ಆಗಿ ಬಳಸ್ಕೊಂಬಿಟ್ಟು ನಿಮ್ಮನ್ನು ಅವರ ಅಗತ್ಯಕ್ಕೆ ತಕ್ಕಂತೆ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ, ಅಂದರೆ ನಿಮ್ಮಿಂದ ಅಗತ್ಯ ಇದ್ದಾಗ ತುಂಬ ಬಣ್ಣದ ಮಾತುಗಳು, ತುಂಬ ನಿಮ್ಮನ್ನು ಕೇರ್ ಮಾಡೋದು, ನೀನಿಲ್ಲ ಅಂದರೆ ನಾನು ಇರಲ್ಲ ಅನ್ನೋ ರೀತಿ ಮಾತಾಡುವಂಥದ್ದು. ಇನ್ನೂ ಕೆಲವರು ಏನಂತ ಅಂದರೆ, ಇಷ್ಟು ದಿನ ಆಗೋಗಿತ್ತು, ಇನ್ಮೇಲೆ ಚೆನ್ನಾಗಿರೋಣ ಅನ್ನೋದು, ಮತ್ತೆ ನಿಮ್ಮಿಂದ ಅಗತ್ಯ ತೀರಿದ್ಮೇಲೆ ಮತ್ತೆ ಅದೇ ರೀತಿ ಇರೋದು. ನಿಮ್ಮಿಂದ ಅಗತ್ಯ ಇದ್ದಾಗ ತುಂಬ ಚೆನ್ನಾಗಿ ನಿಮ್ಮ ಜೊತೆಗೆ ನಂಬಿಸಿ ಮಾತಾಡಿ ಎಲ್ಲ ಮಾಡಿ, ಆಮೇಲೆ ನೀವು ಇದಿರೋ ಹೋಗಿದ್ದೀರಾ ಅಂತ ಕೂಡ ಕೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಮಾತನ್ನ ಇಲ್ಲಿ ಹೇಳಂಗಿಲ್ಲ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಇದ್ದೀರಾ ಹೋಗಿದ್ದೀರಾ ಅಂತ ಕೂಡ ಕೇಳಂಗಿಲ್ಲ ಅವ್ರ ಅಗತ್ಯ ತೀರಿದ ಮೇಲೆ. ಆಮೇಲೆ ನೀವೇ ಮಾತಾಡೋಕೆ ಹೋದರೂ ಕೂಡ ಅವ್ರು ನಿಮ್ಗೆ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ನಿಮ್ಮನ್ನು ತುಂಬ ಕೀಳಾಗಿ, ಒಂದು ಪ್ರಾಣಿ ಬರುತ್ತೆ ಅದಕ್ಕಿಂತ ಕೀಳಾಗಿ ನಿಮ್ಮನ್ನು ನೋಡ್ತಾರೆ. ಇದು ನೀವಲ್ಲ. ಇಷ್ಟೊಂದು ಯಾರೂ ನಿಮ್ಮನ್ನು ಕೀಳಾಗಿ ನೋಡಲೂ ಬೇಕಾಗಿಲ್ಲ, ಅಷ್ಟು ನಿಮ್ಮನ್ನು ಕೆಳಕ್ಕೂ ದೇವ್ರಿಟ್ಟಿಲ್ಲ. ಯಾಕೆ ನೀವು ಅವ್ರನ್ನೇ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ, ನಾನು ಹೆಂಗೆ ಮರೆತು ಬಿಡಲಿ? ಮನಸ್ಸಿಗೆ ತುಂಬ ಹತ್ರ ಆಗ್ಬಿಟ್ಟಿದ್ದಾರೆ, ನಾನು ಮರೆಯೋ ಶಕ್ತಿ ಇಲ್ಲ. ನಾವು ಒದ್ರು ಏನೇ ಮಾಡಿದರೂ, ಕೋಪ ಮಾಡಿಕೊಂಡ್ರು, ನಮ್ಮನ್ನು ನೋಡಿ ಏನೂ ಸ್ಪಂದಿಸದೇ ಇದ್ದರೂ ಕೂಡ ಪಾದ ಹಿಡಿಬೇಕಾದಂಥದ್ದು ದೇವ್ರದ್ದು ಹೊರತಾಗಿ ಯಾವ ಮನುಷ್ಯರದ್ದು ಅಲ್ಲ. ತಂದೆ ತಾಯಿಗಳದ್ದು, ದೇವ್ರದ್ದು ಮಾತ್ರ. ಇಷ್ಟೇ. ಅದನ್ನು ಬಿಟ್ಟು ಯಾರೋ ನಿಮ್ಮನ್ನು ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ, ಪ್ರೀತಿ ಅನ್ನೋ ಹೆಸರಲ್ಲಾಗಿರ್ಬೋದು, ಯಾವುದೇ ಆಗಿರ್ಬೋದು, ಸ್ನೇಹ ಅನ್ನೋ ಹೆಸರಲ್ಲಾಗಿ ಯಾವುದೋ ಹೆಸರಲ್ಲಿ ನಿಮ್ಮನ್ನು ಬಳಸ್ಕೊತಾ ಇದ್ದಾರಂತ ಅಂದರೆ ಅರ್ಥ ಮಾಡಿಕೊಂಡು ಬದಲಾಗಿ. ಇವತ್ತು ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನೀವು ನನ್ನ ಹತ್ರ ಹೇಳಲೇಬೇಕಾಗಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಹೇಳಲೇಬೇಕಾಗಿಲ್ಲ. ನೀವು ರೂಮಲ್ಲಿ ಉರುಳಾಡಿ ಅಳೋದು ನನಗೆ ಗೊತ್ತು, ಮೂಲೆ ಕುಂತು ಅಳೋದು ನನಗೆ ಗೊತ್ತು, ಮನೇಲಿ ಹೊರಗಡೆ ಹೋದರೆ ಸಾಕು ಬಾಗಿಲು ಹಾಕೊಂಡು ಅಳಬೇಕಂತ ನೀವು ಕಾಯೋದು ಗೊತ್ತು. ಮತ್ತು ಮನೆಯವ್ರು ಫೋನ್ ಮಾಡಿದ ತಕ್ಷಣ ನೀವು ಅಳ್ತಾನೆ ಇಲ್ವೇನೋ ಅನ್ನೋ ರೀತಿ ಕಣ್ಣೀರನ್ನ ನುಂಗಿ, ನೋವನ್ನು ನುಂಗಿ ಮತ್ತೆ ನಗ್ನಗ್ತಾ ಮಾತಾಡೋದು ನನಗೆ ಗೊತ್ತು. ಊಟ ಮಾಡ್ದ ಅಂದರೆ ಸುಮ್ಮನೆ ಊಟ ಮಾಡಿದೆ ಅಂತ ಹೇಳೋದು ನನಗೆ ಗೊತ್ತು. ಊಟ ಮಾಡದೆ ಒದ್ದಾಡೋದು ನನಗೆ ಗೊತ್ತು. ಇನ್ನು ಮನೆಯವ್ರು ಬೈತಾರಂತ ಅವ್ರ ಮುಂದೆ ಸ್ವಲ್ಪ ಊಟ ಮಾಡೋದು ಕೂಡ ನನಗೆ ಗೊತ್ತು. ಆದರೆ ನಿಮಗೆ ಗೊತ್ತಾಗಬೇಕಾಗಿದ್ದೇನಂತ ಅಂದರೆ, ಯಾರು ನಿಮ್ಮನ್ನು ನಿಜವಾಗ್ಲೂ ಗೌರವಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೋಸ್ಕರ ಕಣ್ಣೀರು ಹಾಕಬೇಡಿ. ಇಷ್ಟು ಒದ್ದಾಡೋದು, ಇಷ್ಟು ನೋವು ಪಡೋದು, ಇಷ್ಟು ಆಳವಾಗಿ ಯೋಚನೆ ಮಾಡೋದು, ತಲೆಭಾರ ಮಾಡ್ಕೊಳ್ಳೋದು ಬೇಕಾ ನಿಮಗೆ? ಎಂಥ ಲೈಫ್ ಇದೆ ಗೊತ್ತಾ ನಿಮಗೆ? ತುಂಬ ಚೆನ್ನಾಗಿದೆ ಲೈಫು. 4 ಗೋಡೆ ಮಧ್ಯೆ ಇರ್ಬೋದು, ನಿಮಗೆ ಯಾರು ಜಾಸ್ತಿ ಫ್ರೆಂಡ್ ಸರ್ಕಲ್ ಇಲ್ಲದೆ ಇರ್ಬೋದು, ನನಗೂ ಯಾರೂ ಇಲ್ಲ. ಆದರೂ ಕೂಡ ನಾನು ನಗ್ನಗ್ತಾ ಇದ್ದೀನಿ ಅನ್ಬೋದು. ನೀವು ಹೊರಗಡೆ ಎಲ್ಲ ಓಡಾಡ್ತೀರ, ಕೆಲವು ಹೆಣ್ಮಕ್ಳಿದ್ದೀವಿ, ಈ ಥರ ನೋವನ್ನು ಅನುಭವಿಸ್ತಾ ಇದ್ದೀವಿ. ಇನ್ನು ಕೆಲವರು ಗಂಡ್ಮಕ್ಳಿಗೆ ನಮ್ಗೆ ಓಡಾಡೋಕ್ಕಾಗಲ್ಲ, ನಾವೆಲ್ಲೋ ಒಂದು ಕಡೆ ಇರ್ತೀವಿ ಅನ್ಬೋದು. ಓಡಾಡೋದ್ರಿಂದ ಮರಿತಾ ಇಲ್ಲ, ನಾನು ರಾಯರನ್ನ ನಂಬಿದ ಮೇಲೆ ಮರಿತಾ ಇದ್ದೀನಿ. ಯಾರಿಲ್ಲ ಅಂದರೂ ಕೂಡ ನನ್ನ ಜೊತೆಗೆ ರಾಯರಿದ್ದಾರಲ್ಲಪ್ಪ ಸಾಕು ಅಂತ. ಯಾಕಂದರೆ ಇಲ್ಲಿ ಯಾರಿಗೂ ನಾವು ಒಳ್ಳೆಯರಾಗಿನೂ ಏನಾಗಬೇಕಾಗಿಲ್ಲ, ಯಾರಿಗೆ ನಾವು ಏನಾಗಬೇಕಾಗಿಲ್ಲ ಇಲ್ಲಿ. ಆದರೆ ರಾಯರ ವಿಷಯದಲ್ಲಿ ಸರಿಯಾಗಿದ್ದರೆ ಯಾರು ನಮ್ಮನ್ನು ಗೌರವಿಸಬೇಕು, ಖಂಡಿತ ಗೌರವಿಸ್ತಾರೆ. ನಾನು ಹೇಳೋದೇನು ಗೊತ್ತಾ ಇವರೇ, ಯಾರು ನಿಮಗೆ ಗೌರವ ಕೊಡ್ತಾರೋ ಅವ್ರನ್ನ ಗೌರವಿಸಿ, ನೀವು ಚೆನ್ನಾಗಿರಿ. ನಾನು ಹೇಳೋದೇನಂತ ಅಂದರೆ, ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಏನೇ ಅನ್ಕೊಳ್ಳಿ ನನ್ನ ಬಗ್ಗೆ, ನನಗೆ ಅದು ಮ್ಯಾಟ್ರೇ ಅಲ್ಲ. ನಾನು ಹೇಳೋದೇನು ಗೊತ್ತಾ, ಏಜ್ ಆಗಿರ್ಬೋದು, ವಯಸ್ಸಲ್ಲಿ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅದು ಎರಡನೇ ಮಾತು. ಆದರೆ ನಿಮ್ಮ ಮನಸ್ಸು ಮಾತ್ರ ಚಿಕ್ಕ ಮಗುವಿನ ಮನಸ್ಸು. ಇದು ನನ್ನ ಮನಸ್ಸಿಗೆ ಅರ್ಥ ಆಗಿರೋದು ಕೇಳ್ತಾ ಇದ್ದೀನಿ. ಇನ್ಮೇಲೆ ಯಾರು ನಿಮ್ಮನ್ನು ಕೇವಲವಾಗಿ ನೋಡ್ತಾರೋ ಅವ್ರನ್ನ ದೂರನೇ ಇಟ್ಬಿಡಿ. ಆಯಿತು, ಅವ್ರ ಹಿಂದೆ ಏನೇ ನಡೆದಿರಲಿ, ಆಯಿತು ಬಿಟ್ಟಾಕಿ ದೂರ ಇಟ್ಬಿಡಿ. ಮತ್ತೆ ಅವರ ಬಣ್ಣದ ಮಾತುಗಳನ್ನ ನಂಬಿ ಮತ್ತಿಷ್ಟು ನೀವು ಒಳಗಾಗಬೇಡಿ. ನೋವಿಗೆ ಕಣ್ಣೀರಿಗೆ ಒಳಗಾಗಬೇಡಿ. ನೀವು ಚೆನ್ನಾಗಿರೋದನ್ನ ಕಲೀರಿ. ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥ, ನೀವು ಚೆನ್ನಾಗಿರೋದನ್ನ ಕಲೀರಿ. ಯಾಕೆ ರಾಯರು ಕಾಪಾಡಲ್ಲ ನಿಮ್ಮನ್ನು? ತುಂಬ ಚೆನ್ನಾಗಿ ಕಾಪಾಡ್ತಾರೆ. ಮನಸ್ಸಲ್ಲೇ ಮಾತಾಡ್ಕೊಳ್ಳೋದು, ಅಳೋದು. ನಿಜವಾಗ್ಲೂ ಕೂಡ ನನಗಿದನ್ನು ನೋಡೋಕ್ಕಾಗ್ತಾ ಇಲ್ಲ. ಏನಪ್ಪ ಇವನೇನು ನೋಡ್ತಾನ ಬಂದು ಅಂತ ಕೇಳಬೇಡಿ. ಇಷ್ಟು ನಿಮ್ಮ ನೋವನ್ನ ನಾನು ಹೇಳ್ತಾ ಇದ್ದೀನಿ, ನನಗೆ ಅರ್ಥ ಆಗದೆ ಹೇಳ್ತೀನೇನ್ರಿ ನಾನು? ಅರ್ಥ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ನೋವು ಪಡಬೇಡಿ ಯಾರು. ಸರಿ, ರಾಯರ ಹತ್ರ ಕೇಳ್ಕೊಳ್ಳಿ, ರಾಯರ ಹಿಂಗಿದೆ, ದೂರ ಇಟ್ಬಿಡು ನನ್ನಪ್ಪ ಸಾಕು. ಯಾಕೆ ಅವ್ರ ಹತ್ರ ಪ್ರೀತಿನ ಭಿಕ್ಷೆ ಬೇಡಬೇಡಿ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಅವ್ರು ನಿಮ್ಮನ್ನು ಅಷ್ಟೊಂದು ಕೇವಲವಾಗಿ ನೋಡ್ತಾ ಇದ್ದಾರೆ ಅಂತ ಅಂದರೆ, ಅವರ ಅಗತ್ಯಕ್ಕೆ, ಅವರ ಅವಸರಕ್ಕೆ ನಿಮ್ಮಿಂದ ಸಹಾಯ ಪಡೆದು ನಿಮ್ಮ ಬಗ್ಗೆನೇ ಮಾತಾಡ್ತಾರೆ.
ಮಾತಾಡ್ತಿದ್ದಾರೆ ತಾನೇ, ಯಾಕೆ ಬೇಕು ಅನ್ಸ್ಕೊಳ್ಳೋದು? ಯಾಕೆ ಬೇಕು ಅನ್ಸ್ಕೊಳ್ಳೋದು? ನಿಮಗೇನು ಕಮ್ಮಿ ಆಗಿದೆ? ನಿಮಗೇನು ಕಮ್ಮಿ ಆಗಿದೆ? ಹೌದಪ್ಪ, ಯಾರೋ ನಮ್ಮನ್ನು ನಿಜವಾಗ್ಲೂ ನಂಬಿದ್ದಾರೆ, ಹಾಂ ನಾವಂದ್ರೇ ಅವರಿಗೆ ತುಂಬ ಪಂಚಪ್ರಾಣ, ನಮ್ಮನ್ನು ಬಿಟ್ಟರೆ ಅವ್ರು ಇರಲ್ಲ, ಅದೆಲ್ಲ ನಿಜ ಆಗಿದ್ದರೆ ಓಕೆ. ಅವ್ರ ದೃಷ್ಟಿಲಿ ನಾಟಕ ಅಂತ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ. ಅದು ಗೊತ್ತಾದರೂ ಕೂಡ ಅವ್ರಿಗೆ ಬೇಕಾದ್ರೆ ಸಿಕ್ಕಾಗ ನಿಮ್ಮನ್ನು ಕೇರ್ಲೆಸ್ ಮಾಡ್ತಾರಂತ ಗೊತ್ತಾದಾಗ ನೀವು ಯಾಕೆ ಒಬ್ರಿಗೋಸ್ಕರ ನಿಮ್ಮ ಲೈಫನ್ನ, ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ದೀರಾ? ಹೌದು, ರಾಯರ ಮುಂದೆ ಕೂತ್ಕೊಳ್ತೀರಾ, ಕಣ್ಣೀರು ಹಾಕ್ತೀರಾ, ಸಮಾಧಾನ ಆಗುತ್ತೆ ತಾತ್ಕಾಲಿಕವಾಗಿ. ಬಟ್ ಏನಂತ ಅಂದರೆ ಕಣ್ಣೀರು ಹಾಕ್ತಾನೆ ಎಷ್ಟು ದಿನ ಅಂತ ಇರ್ತೀರಿ? ಹಿಂಗೆ ಹೇಳ್ತಾ ಹೋಗ್ತೀರಾ. ನೋವಾಯ್ತು ಅಂದರೆ ಸೀದಾ ಹೋಗೋದು, ರಾಯರ ಮುಂದೆ ಕೂತು ಕಣ್ಣೀರು ಹಾಕೋದು ಮಾಡ್ತೀರಾ. ತುಂಬ ಜನ, ನಾನು ಮಾಡಿದ್ದೀನಿ, ತುಂಬ ಜನ ಎಷ್ಟು ರಾಯರನ್ನ ಜನಗಳು ಪೂಜಿಸ್ತಾರೋ ಪ್ರತಿಯೊಬ್ಬರು ಕೂಡ ರಾಯರ ಮುಂದೆ ಕಣ್ಣೀರು ಹಾಕ್ತೀವಿ, ಹಾಕಲೇಬೇಕಾಗತ್ತೆ. ರಾಯರನ್ನ ಪೂಜಿಸ್ತೀವಿ ಅಂದಮೇಲೆ ರಾಯರ ಮುಂದೆ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಕಣ್ಣೀರು ಹಾಕ್ತೀವಿ ನಿಜ. ಆದರೆ ಮನಸ್ಸನ್ನು ಯಾವಾಗ ನೀವು ಗಟ್ಟಿ ಮಾಡ್ಕೊಳ್ಳೋದು ಅಂತ ನಾನು ಹೇಳೋದು. ಬದಲಾವಣೆ ಆಗಬೇಕಲ್ವಾ? ಹೌದು, ನಾನು ಒಂದು ಸಲ ತಪ್ಪು ಮಾಡ್ತಾಯಿದ್ದೀನಿ, 2 ಸಲ 3 ಸಲ ತಿದ್ಕೋಬೇಕಲ್ವಾ? ಈಗ ನಂದು ನಾನು ನೋಡಬೇಕಲ್ವಾ? ಇವಾಗ ಅಂದ್ಕೊಳ್ಳಿ, ನಾನು ಒಬ್ರಿಗೆ ಏನೋ ಒಂದು ನಂಬಿಕೆನ ಇಟ್ಟಿದ್ದೀನಿ, ಆಗಿಲ್ಲ ಅಂತ ಅಂದರೆ ನಾನು ಏನು ಮಾಡ್ಬೇಕಂದ್ರೆ ನನ್ನ ತಪ್ಪನ್ನ ತಿದ್ಕೋಬೇಕು. ಯಾರನ್ನ ನಂಬಬೇಕು, ಅಥವಾ ನನ್ನ ಮೇಲೆ ಯಾರೋ ನಂಬಿಕೆ ಇಟ್ಟಿದ್ರೆ ಏನೋ ಆಯಿತು ಅಂದರೆ ಅವರಾಗಲಿ ಕೂಡ ತಿದ್ಕೋಬೇಕು. ನೀವು ಯಾವಾಗ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋದು? ಕರೆಕ್ಟ್ ಅಲ್ವಾ? ಇವಾಗ ರಾಯರ ಹತ್ರ ನಾವು ಕೇಳ್ತೀವಿ, ರಾಯರೇ ದೂರ ಮಾಡಿ, ನನ್ನ ಕಷ್ಟನ ದೂರ ಮಾಡಿ ರಾಯರೇ ಅಂತ ಹೇಳ್ತೀವಿ ಅಂತ ಅಂದ್ಕೊಳ್ಳಿ. ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಕೆಲವರಿಗೆ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ. ರಾಯರೇ, ನನ್ನ ಮನಸ್ಸಲ್ಲಿರೋ ನೋವನ್ನು ಈ ಥರದ ಕೆಲವೊಂದು ವ್ಯಕ್ತಿಗಳಿಂದ ನನಗೆ ಮರೆಯೋ ಶಕ್ತಿನೂ ಕೊಟ್ಟು ದೂರ ಇಡಿ ರಾಯರೇ ಅಂತ ನಾನು ಕೇಳ್ಕೊತೀನಿ. ಸರಿನಾಪ್ಪ? ರಾಯರು ಏನು ಮಾಡ್ತಾರೆ, ಸರಿ ಅಲ್ಲೊಂದು ಹೂವು ಇಟ್ಟಿದ್ದೀನಿ, ಆ ಹೂವು ತೊಗೊಂಬಂದು ಆ ಹೂವನ್ನ ತೊಗೊಂಬಂದು ನನ್ನ ಪಾದಕ್ಕೆ ಇಟ್ಬಿಡು. ಆ ಹೂವನ್ನ ನೀನು ಹೆಂಗೆ ಇಲ್ಲಿಂದ ಹೋಗಿ ತೊಗೊಂಬಂದು ಇಡ್ತೀಯೋ ಅಲ್ಲಿ ನೀನು ಹೂವನ್ನ ತಂದು ಇಡ್ತೀಯಲ್ಲಪ್ಪ, ನಿನ್ನ ಕಷ್ಟ, ನಿನ್ನ ನೋವನ್ನೆಲ್ಲ ನಾನು ದೂರ ಮಾಡ್ತೀನಿ ಅಂತ ಹೇಳಿರ್ತಾರೆ ರಾಯರು. ಸರಿನಾ? ಆ ಸಮಯದಲ್ಲಿ ನಾವು ರಾಯರು ಅದೇ ಬರಲಿ ಅಂದರೆ ನಾವು ಕೂಡ ನಮ್ಮ ದೇಹನ ದಂಡಿಸ್ಕೊಂಡು ಬರಬೇಕಲ್ವಾ? ಹೋಗಿ ತಗೊಂಬರ್ಬೇಕು. ದಟ್ ಮೀನ್ಸ್ ಏನು ಹೇಳ್ತಾ ಇದ್ದೀನಿ ನಾನಂತ ಅಂದರೆ, ಮರೆಯೋ ಪ್ರಯತ್ನವನ್ನು, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವು ಸ್ವಲ್ಪ ಮಾಡಬೇಕು. ಎಲ್ಲವನ್ನೂ ರಾಯರ ಮುಂದೆ ಬಿಡಬಾರ್ದು. ರಾಯರು ಮನಸ್ಸು ಮಾಡಿದ್ರೆ ಹೂ ತಾವೇ ತೊಗೋಬೋದಲ್ವ, ತಮ್ಮ ಪಾದಕ್ಕೆ ತಾವೇ ಹಾಕೋಬೋದಿತ್ತು, ಯಾವುದೋ ಮುಖಾಂತರ ಮಾಡ್ಬೋದಿತ್ತು ರಾಯರು. ಆದರೆ ಆ ಹೂ ಅಲ್ಲಿ ಇಟ್ಟಿದ್ದಾರೆ, ತಗೊಂಬರೋಕೆ ನಮ್ಗೆ ಹೇಳ್ತಾ ಇದ್ದಾರೆ ಅಂದರೆ ಆ ತೊಗೊಂಬರೋಕೇನು ಹೋಗಿ ತಗೊಂಬಂದು ರಾಯರ ಪಾದಕ್ಕೆ ಇಡ್ತೀವಲ್ಲಪ್ಪ, ಅಲ್ಲೇ ನಮ್ಮ ಪಾಪ ಕರ್ಮಗಳು ದೂರ ಆಗುತ್ತೆ, ನಮ್ಮ ಮನಸ್ಸು ಗಟ್ಟಿ ಆಗುತ್ತೆ. ಅದು ಹೋಗೋ ಮನಸ್ಥಿತಿನೇ ನಮ್ಮಲ್ಲಿಲ್ಲ. ರಾಯರೇ ಅದೇ ಬರಲಿ. ಅಥವಾ ರಾಯರೇನೋ ಒಂದು ಹಣ್ಣು ಇಟ್ಟಿದ್ದಾರೆ, ಆ ಹಣ್ಣನ್ನ ತಿನ್ನು ಅಂತ ಹೇಳ್ತಾ ಇದ್ದಾರೆ, ಹಣ್ಣನ್ನು ತಿನ್ನು ಅಂತ ಹೇಳ್ತಾರೆ, ಅಲ್ಲೊಂದು ಹಣ್ಣಿದೆ ತಿನ್ನು ಅಂತ ಹೇಳ್ತಾ ಇದ್ದಾರೆ ರಾಯರು. ಇಲ್ಲ ರಾಯರೇ ಅದು ತಾನಾಗೆ ಬರಲಿ ಅಂತ ಅಂದರೆ ನನಗೇನೂ ಆಗೋದೇ ಇಲ್ಲ, ಎಲ್ಲ ನೀವೇ ಮಾಡಿ ಅಂತ ಅಂದ್ಬಿಟ್ರೆ ಆಗಲ್ಲ. ಮರೆಯೋ ಪ್ರಯತ್ನ, ಕೆಲವರಿಂದ ದೂರ ಇರುವಂಥ ಪ್ರಯತ್ನವನ್ನು ಮಾಡಿ. ಯಾಕೆ ಹೇಳ್ತಾ ಇದ್ದೇನೆ, ನೀವು ಖುಷಿಯಾಗಿರೋದನ್ನ ನೋಡಿ. ನೀವು ಯಾರಿಂದ ಖುಷಿಯಾಗಿರ್ತೀನಿ ಅಂದ್ಕೊಂಡ್ರು ಅಲ್ಲೇ ಖುಷಿಯಾಗಿಲ್ಲ. ನೀವು ನಿಮಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ಯಾಕೆ ನೀವು ಅಂಥವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಾ? ನಾನು ಕೇಳೋದೇನೆಂದರೆ, ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ಯಾಕೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಾ? ಹೌದು, ಅವರು ಏನಂತ ಗೊತ್ತಾದ್ಮೇಲೆ ದೂರ ಇದ್ಬಿಡಬೇಕು. ಸಾಧ್ಯವಾದಷ್ಟು ಕೂಡ. ಹೌದು, ದೂರ ಇರೋಕ್ಕಾಗ್ತಾಯಿಲ್ಲ ಅಂದರೆ ಅವ್ರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಪ್ರತಿ ಸಲ ಎಲ್ಲ ಮೈ ಮೇಲೆ ಹಾಕ್ಕೊಂಡು ಸಹಾಯ ಮಾಡೋಕ್ಕೆ ಹೋದರೆ ಕೊನೆಗೊಂದಿನ ನೀವು ಕಷ್ಟಕ್ಕೆ ಸಿಗಾಕೋಬೇಕಾಗತ್ತಲ್ರಿ. ನಿಜ ಅಲ್ವಾ? ಮೊದಲೇ ನೊಂದು ಬೆಂದಿರೋ ಜೀವ ನೀವೇ ಕಷ್ಟಕ್ಕೆ ಸಿಗಾಕೋಬೇಕಂತ ನಾನು ಕೇಳ್ತಿರೋ ಪ್ರಶ್ನೆ ಇದು. ಕೆಲವ್ರಿಗೆ ಹೇಳ್ಬೇಕು ಅನ್ನಿಸ್ತಾ ಇದೆ, ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ, ಆಯಿತಾ? ಸುಮ್ಮನೆ ಹೇಳ್ತಾ ಇಲ್ಲ ನಾನು, ಕೆಲವ್ರಿಗೆ ಹೇಳಲೇಬೇಕಾಗಿದೆ. ಯಾಕಂದರೆ ರಾಯರ ಹತ್ರ ಎಲ್ಲ ರೀತಿ ಕಷ್ಟಗಳನ್ನ ಹೇಳ್ಕೊಳ್ಳುವಂಥ ಜನ ಇದೆ, ಅಳುವಂಥ ಜನಗಳಿದೆ. ರಾಯರ ಬಗ್ಗೆ, ಪೂಜೆಗಳ ಬಗ್ಗೆ ವಿಡಿಯೋ ಇದೆ ನಂದು. ಬಟ್ ಏನಂದರೆ ಈ ಮಾತುಗಳನ್ನ ಯಾಕೆ ಹೇಳಬೇಕಂತ ಅಂದರೆ, ರಾಯರ ಹತ್ರ ಕೆಲವ್ರು ಈ ನೋವನ್ನ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಾ. ಯಾಕಂದರೆ ಯಾರ ಹತ್ರ ಹೇಳ್ಕೊಳಕ್ಕಾಗ್ದಿರೋ ನೋವನ್ನ ರಾಯರ ಹತ್ರ ಹೇಳ್ಕೊತಾ ಇದ್ದೀರಾ. ಬಿಕಾಸ್ ರಾಯರು ದೂರ ಮಾಡ್ತಾರೆ, ರಾಯರು ನನ್ನ ಕಾಪಾಡ್ತಾರಂತ. ನಾನು ಹೇಳೋದಿಷ್ಟೇ, ರಾಯರು ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬಾರ್ದಂಗೆ ರಾಯರು ನೋಡ್ಕೋತಾರೆ. ಆದರೆ ನಿಮ್ಮ ಮನಸ್ಸನ್ನು ನೀವು ಗಟ್ಟಿ ಮಾಡ್ಕೊಂಡಾಗ, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ಆಗಲ್ಲ ಅನ್ನೋದನ್ನ ಬಿಟ್ಟು ಆಗುತ್ತೆ ಅಂತ 3 ಪದಗಳನ್ನ ತಲೆಯಲ್ಲಿ ಇಟ್ಕೊಂಡಾಗ ಪ್ರತಿಯೊಂದು ಕೂಡ ಆಗುತ್ತೆ. ನಾನು ಹೇಳೋದೇನೆಂದರೆ, ಬರೋ ದಿನಗಳಲ್ಲಿ ನೀವು ಅದ್ಭುತವಾಗಿರಬೇಕು. ಇರ್ತೀರಾ ಕೂಡ. ನನ್ನ ಪ್ರೀತಿಯ ಕುಟುಂಬ ಅಂದರೆ ಇರಲೇಬೇಕಲ್ವ, ಇದ್ದೇ ಇರ್ತೀರಾ ಕೂಡ. ಅದ್ಭುತವಾಗಿರ್ಬೇಕು. ಯಾರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು, ಯಾರ ಜೊತೆಗೆ ಎಷ್ಟಿರಬೇಕು ಅಷ್ಟೇ ಇರಬೇಕು, ಯಾರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು. ನಿಮ್ಗೆ ಯಾರು ನಿಜವಾಗ್ಲೂ ಬೆಲೆ ಕೊಡ್ತಾರೋ ಅವ್ರನ್ನ ಪ್ರೀತಿಸಬೇಕು, ಅವ್ರಿಗಿಂತ 10 ಪಟ್ಟು ಗೌರವಿಸಬೇಕು. ಆದರೆ ಯಾರು ನಿಮ್ಮನ್ನ ಬಳಸ್ಕೊತಾರೋ ಅವ್ರನ್ನ 10 ಪಟ್ಟು ಅವ್ರನ್ನ ದೂರನೇ ನೋಡಿ, ಎಲ್ಲಿಡಬೇಕು ಅಲ್ಲೇ ಇಡಿ. ನಾನು ಇಷ್ಟೇ ಹೇಳೋದು, ಯಾರೇ ಆಗಿರಲಿ. ನಾನು ಹೇಳೋದೇನೆಂದರೆ, ನೀವು ಒಂದು ಜೀವ, ನಿಮಗೆ ನಿಮ್ಮದೇ ಆದಂಥ ಮನಸ್ಸಿದೆ, ಅದಕ್ಕೂ ಹಲವಾರು
ರೀತಿ ಆಸೆ ಆಕಾಂಕ್ಷೆಗಳಿದೆ, ಅರ್ಧ ಜೀವನ ಇಲ್ಲೇ ಕಳೆದೋಗಿದೆ. ದಯವಿಟ್ಟು ಕೂಡ ಇರೋ ಲೈಫ್ನೂ ಕೂಡ ನಿಜವಾಗ್ಲೂ ಕಣ್ಣೀರು ಹಾಕ್ಕೊಂಡು ಹಾಳು ಮಾಡ್ಕೋಬೇಡಿಮ್ಮ ಪ್ಲೀಸ್. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರೋ ಒಬ್ಬನು ಹೇಳ್ತಾ ಇದ್ದಾನಂತ ಬೈಕೊಂಡ್ರೂ ಪರವಾಗಿಲ್ಲ, ನಾನು ಹೇಳೋದಿಷ್ಟೇ, ಪ್ಲೀಸ್ ಕಣ್ಣೀರು ಹಾಕ್ಬೇಡಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಾನು ಹೇಳೋದಿಷ್ಟೇ, ಯಾರ್ಯಾರಿಗೋಸ್ಕರನೋ ನಿಮ್ಮ ಲೈಫನ್ನ, ನಿಮ್ಮ ನೆಮ್ಮದಿನ, ನಿಮ್ಮ ನಗುನ ದಯವಿಟ್ಟು ಹಾಳು ಮಾಡ್ಕೋಬೇಡಿ. ನಿಮ್ಮ ಒಳ್ಳೆತನ ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ಮೇಲೆ ಆಗಬಾರ್ದು. ನಿಮ್ಮ ಒಳ್ಳೆತನವನ್ನು ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವರು. ದಯವಿಟ್ಟು ಕೂಡ ಇನ್ಮೇಲೆ ಬದಲಾಗಿ. ನೀವು ಒಂಟಿಯಲ್ಲ, ನಿಮ್ಮ ಜೊತೆಗೆ ನಾನು ಇದ್ದೀನಿ. ನನಗಿಂತ ಹೆಚ್ಚಾಗಿ ಗುರು ರಾಘವೇಂದ್ರ ಪ್ರಭುಗಳಿದ್ದಾರೆ, ನಿಮ್ಮ ಮನೆ ದೇವರ ಆಶೀರ್ವಾದ ಇದೆ. ಬಟ್ ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಏನೇ ಹೆಚ್ಚಿಗೆ ಏನೋ ನೋವಿತ್ತಂದರೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ಸಾಧ್ಯವಾದಷ್ಟು ನಾನು ಸ್ಪಂದಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಹೆಚ್ಚಾಗಿ ನಿಮ್ಮ ಜೊತೆಗಿರುವಂಥದ್ದು ನಾವೇನೂ ಅಲ್ಲ, ರಾಯರಿದ್ದಾರೆ. ಅವ್ರು ಇರೋದಕ್ಕೇ ಇವತ್ತು ನಿಮ್ಗೆ ಈ ಮಾತುಗಳನ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ. ರಾಯರಿದ್ದಾರೆ, ನಿಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಿದೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ರಾಯರು ಕಾಪಾಡ್ತಾರೆ ನಿಮ್ಮನ್ನು. ಆದರೆ ಪದೇ ನಂಬೇಡಿ. ಇಲ್ಲಿ ನಿಮ್ಮ ಒಳ್ಳೆತನಕ್ಕಾಗಲಿ, ನೀವು ಮಾಡಿದಂಥ ಸಹಾಯಕ್ಕಾಗಲಿ ಬೆಲೆ ಇಲ್ಲ ಇಲ್ಲಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವರು ಸ್ವಾರ್ಥಿಗಳ ವಿಷಯದಲ್ಲಿ ಈ ನಿಮ್ಮ ನಿಜವಾದ ತ್ಯಾಗಕ್ಕಾಗಲಿ, ಪ್ರೀತಿಗಾಗಲಿ, ನಿಮ್ಮ ಒಂದು ನೀವು ತೋರಿಸುವಂತಹ ಒಂದಿಷ್ಟು ಕರುಣೆಗಾಗಲಿ ಖಂಡಿತವಾಗ್ಲೂ ಕೂಡ ಕನಿಕರ ಇಲ್ಲ ಕೆಲವ್ರ ವಿಷಯದಲ್ಲಿ. ನನಗೆ ಲೈಫಲ್ಲಿ ಎಲ್ಲರೂ ಬಿಟ್ಟೋದಾಗ ನನಗೆ ಕೊನೆಗೆ ನೆರಳಾಗಿ ನಿಂತಿದ್ದೇ ನಮ್ಮ ರಾಯರು. ಪುಣ್ಯ, ನಮ್ಮ ಮನೆ ದೇವರು ಗಂಗಮ್ಮ ದೇವರು, ವಿನಾಯಕರು, ಆಂಜನೇಯರು ಸೇರಿ ನನಗೆ ಪುಣ್ಯಾತ್ಮರನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು? ಶ್ರೀ ಗುರು ರಾಘವೇಂದ್ರ ಪ್ರಭುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಪೂಜ್ಯರನ್ನ ಪೂಜೆ ಮಾಡುವಂಥ ಅವಕಾಶ, ಪೂಜ್ಯರನ್ನು ನಂಬುವಂಥ ಅವಕಾಶ, ಪೂಜ್ಯರ ಆಶೀರ್ವಾದ ಸಿಕ್ಕಿರೋದು ನನಗೆ ದೇವರುಗಳ ಆಶೀರ್ವಾದದಿಂದ ಅಂತ ಅಂದಾಗ ನೆರಳಾಗಿ ನಿಂತಂಥವ್ರು ರಾಯರು. ಇವತ್ತು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಯಾಕಂದರೆ ರಾಯರ ಪಾದವನ್ನು ಹಿಡಿದಿದ್ದೀನಿ. ಅವರ ಪಾದವನ್ನು ಹಿಡಿದ್ಮೇಲೆ ತುಂಬ ಚೆನ್ನಾಗೇ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು. ನನಗೆ ನೀವು ಕೊಡುವಂಥ ಉಡುಗೊರೆ ಏನು ಗೊತ್ತಮ್ಮ? ಟೈಮ್ ಸರಿ ಊಟ ತಿಂಡಿ ಮಾಡಬೇಕು. ಇನ್ಮೇಲೆ ಬೇಕು ಬೇಡ ಊಟ ಮಾಡೋದಾಗಲಿ, ಜೀವಂತ ಶವವಾಗಿ ಬದುಕೋದಾಗಲಿ, ಮನಸ್ಸಲ್ಲೇ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಳ್ಳೋದು, ಇವೆಲ್ಲ ಬಿಟ್ಬಿಟ್ಟು ದಿನ ಚೆನ್ನಾಗಿರೋದನ್ನ ಕಲೀರಿ. ಆಯಿತಾ? ಚೆನ್ನಾಗಿರ್ತೀರ ನೀವು. ಸರಿನಾ? ಒಳ್ಳೆಯದಾಗಲಿ. ಇನ್ಮೇಲೆ ಜಾಸ್ತಿ ಕಣ್ಣೀರು ಹಾಕೋಂಗಿಲ್ಲ. ಸಡನ್ನಾಗಿ ಬಿಡೋಕ್ಕಾಗಿಲ್ಲ ಅಂದರೆ ದಿನೇ ಬಿಡಬೇಕು. ಬರೋ ದಿನಗಳಲ್ಲಿ ನೀವು ನಗಿಸ್ತೀರ ತಾನೇ? ನಗಿಸ್ಬೇಕು. ಸರಿನಾ? ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ನಮಸ್ಕಾರ.